20 ವರ್ಷ ಕೃಷಿ ವಿಜ್ಞಾನ ಕೇಂದ್ರ ಕನ್ಲಿಯಲ್ಲಿ ಕೆಲಸ ಮಾಡಿದಿರಿ. ಇವತ್ತು ನೀವು ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 2ರ ವಿನ್ನರು ಮಡೆನೂರು ಮನೋರವರ ಮನೆಗೆ ಬಂದಿದ್ದೀರಿ. ಹೌದು ಹೌದಾ? ನಿಮ್ಮಿಂದ ಒಂದು ಸೂಕ್ತ ಮಾಹಿತಿನ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರೊಂದು ಕೇಳೋಕೆ ಒಂದು ಮೀನು ಸಾಕಾಣಿಕೆ ಘಟಕವನ್ನು ಮಾಡಿದ್ದಾರೆ. ನೀವು ಸರ್ರು ನಾನು ಪರಿಚಯ ಮಾಡಿಕೊಳ್ಳೋದಾದರೆ, ಸರ್ ಅವರು ಡಾಕ್ಟರ್ ಶಿವಶಂಕರ್ ಸರ್ ಅವರು ರೈತ ತರಬೇತಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಸರ್ ಅವರು ಬಂದಿದ್ದಾರೆ. ಮೀನುಗಾರಿಕೆ ತಜ್ಞರಾಗಿಯೂ ಕೂಡ ಇವರು ವಿಜ್ಞಾನಿಯಾಗಿದ್ದಾರೆ. ಇವರು ಮಡೆನೂರು ಮನೋರವರು ಒಂದು ಚಿಕ್ಕದಾಗಿ ಅವರದೇ ಆದಂಥ ಫಾರ್ಮ್ ಹೌಸ್ನಲ್ಲಿ ಅವರು ಒಳಗಡೆ ಇದ್ದಾರೆ. ನಾವು ಹೋಗಿ ಅವರಿಗೆ ಒಂದು ಮೀನುಗಾರಿಕೆ ಬಗ್ಗೆ ಒಂದು ತಿಳುವಳಿಕೆ, ಅದರ ಮಾಹಿತಿ, ಮುನ್ನೆಚ್ಚರಿಕೆ, ಎಚ್ಚರಿಕೆ ಎರಡನ್ನೂ ಕೊಡೋದ್ರ ಮೂಲಕ ಅವರು ಯಶಸ್ವಿ ಆಗಲಿ ಅಂತೇಳಿ ಒಂದು ಮೀನುಗಾರಿಕೆ. ಏನಣ್ಣ ಅದೇ ಕಣು ನಮ್ಮ ಮಡೆನೂರು. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಶಿವಶಂಕರ್ ಸರ್ ಬಂದಿದ್ದಾರೆ, ನಮ್ಮ ಮಡೆನೂರು ಮನೆ ಫಾರ್ಮ್ ಹೌಸ್ ಅಂದರೆ ನನ್ನ ತೋಟಕ್ಕೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಆಗ ನಾವು ಒಂದು ಮೀನನ್ನ ಒಂದು ಬ್ಯಾಚ್ ಆಗಲೇ ಗೌರಿ ಮೀನು ಬಿಟ್ಟಿದ್ದು ಖಾಲಿ ಮಾಡಿ ಅಂತ ಅಂದರು. ಆಗಲೇ ಮೊನ್ನೆಗೆ ಆಗಲೇ ಎಲ್ಲ ಕೊಟ್ಟಿದ್ದೀವಿ. ಈಗ ಹೊಸದಾಗೆ ಮೀನು ಬಿಡಬೇಕು ಅಂದಾಗ ನಮ್ಮ ಮೂರ್ತಿ ಸರ್ ಕೇಳಿದಾಗ ನಮಗೆ ಶಿವ ಸರ್ನ ಪರಿಚಯ ಮಾಡಿಸಿದ್ರು. ಸುಮಾರು ಮೀನುಗಾರಿಕೆಯಲ್ಲಿ ತುಂಬ ಪಂಡಿತರು, ನಿಪುಣರು, ಅದ್ರ ಬಗ್ಗೆ ಒಂದಿಷ್ಟು ಸಲಹೆ ಹೇಳ್ತಾರೆ. ಸರಿ, 3 ಸಲ ಊರಿಗೆ ಬರ್ತೀನಿ. ಬೆಂಗಳೂರು ಹಿಂಗೊಂದಿಷ್ಟು ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಅಜ್ಜಿ ತಾಯಿಗೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ನಾನು ಹೋಗ್ತಾ ಬರ್ತಾ ಸ್ವಲ್ಪ ಮೇಂಟೈನ್ ಮಾಡೋ ಥರ ಈಸಿಯಾಗಿರೋ ಮೀನು ಯಾವ ಇಂಥ ಒಂದು ಈ ಪಾಂಡಿಗೆ 3 ತಳಿಗಳು ಬಿಡಿ. ಒಂದು ಕಟ್ಲ, ಎರಡನೇದು ರೋಹು, ಮೂರನೇದು ಸಾಮಾನ್ಯ ಗೆಂಡೆ. ಈ 3 ತಳಿ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ? ಪ್ರಾಬ್ಲಮ್ ಏನಿಲ್ಲ, ಯಾಕಂದರೆ ಕಟ್ಲ ಎಲ್ಲ ಮೇಲೆ ಪದರದಲ್ಲಿ ಮೇಯ್ತವೆ, ರೋಹು ಮಧ್ಯ ಪದರದಲ್ಲಿ ಮೇಯ್ತವೆ, ಸಾಮಾನ್ಯ ಗೆಂಡೆ ಅಂತೀವಲ್ಲ ಅದು ತಳಭಾಗದಲ್ಲಿ ಮೇಯುತ್ತೆ. ಸೊ ಕಾಂಪಿಟೇಷನ್ ಇರಲ್ಲ ಒಂದಕ್ಕೊಂದು. ಸೊ ನೀವು ಒಂದೇ ಇದಕ್ಕೆ 3000 ಮೀನು ಮರಿ ಒಂದೇ ತಳಿ ಬಿಟ್ಟರೆ ತಿಕ್ಕಾಟ ಜಾಸ್ತಿ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಆಹಾರದ ಫೈಟಿಂಗ್ ಆಗುತ್ತೆ. ನಮಗೆ ಒಂದು ನ್ಯಾಚುರಲ್ ಸರ್, ದುಡ್ಡು ಕೊಡ್ದಂಗೆ ಹಾಕೋಂಥ ಫುಡ್ ಯಾವ್ದು ಹಾಕ್ಬೋದು? ನೀವು ದುಡ್ಡು ಕೊಡ್ದಂಗೆ ಹಾಕ್ಲಿಕ್ಕೆ ಮೊದಲು ನೀರು ಬಿಡೋಕ್ಕಿಂತ ಮುಂಚೆ ಒಂದು ಅರ್ಧ ಅಡಿ 1 ಅಡಿ ಮಣ್ಣಿರಲಿ ತಳಭಾಗದಲ್ಲಿ ಹಾಕ್ಬೋದಾ? ಮಣ್ಣು, ಯಾಕಂದರೆ ಇದು ಹಾಕಿದ್ದೀರಿ, ಸಿಲ್ಪಾಲಿನ್ ಶೀಟ್ ಹಾಕಿದ್ದೀರಿ, ಇದರಲ್ಲಿ ಮಣ್ಣಿರಬೇಕು. ಇವಿಲ್ಲ ಅಂತಂದರೆ, ಮಣ್ಣಿಲ್ಲ ಅಂತಂದರೆ ನೈಸರ್ಗಿಕವಾದಂಥ ಆಹಾರ ಉತ್ಪಾದನೆ ಆಗೋದಿಲ್ಲ. ಅರ್ಧ ಅಡಿ 1 ಅಡಿ ಮಣ್ಣಿದ್ರೆ ನಾವು ಮೀನು ಮರಿ ಬಿಡೋಕ್ಕಿಂತ ಮುಂಚೆ ಸುಮಾರು ಒಂದು 100ರಿಂದ 150 kg ಸಗಣಿ ಬಗಡ ಮಾಡಿಬಿಡಿ ಮೀನು ಮರಿ ಬಿಡೋಕ್ಕಿಂತ ಮುಂಚೆ. ನಂತರ ನೀರು ತುಂಬಿಸಿ 15 ದಿನಗಳ ನಂತರ ನಾನು ಹೇಳಿದಂಥ ಮೀನು ಮರಿಗಳನ್ನು ಬಿಡಿ. ಸೊ ಆಮೇಲೆ ನಿಮ್ಮ ವೆಚ್ಚ ಕಡಿಮೆ ಆಗಬೇಕು, ಇದು ಇಳುವರಿ ಜಾಸ್ತಿ ಬರಬೇಕು. ಆಗ ನಮಗೂ ಅಷ್ಟೇ, ನಮ್ಮ ರೈತರಿಗೂ ಅಷ್ಟೇ, ನಿಮಗೂ ಅಷ್ಟೇ ಲಾಭದಾಯಕ. ಈ ರೀತಿ ಮೀನು ಸಾಕಾಣಿಕೆ ಮಾಡಬೇಕು. ನಿಮಗೆ ಜುಲೈ ತಿಂಗಳ ಕೊನೆ ವಾರ ನಿಮಗೆ ಮೀನು ಮರಿ ಸಿಗುತ್ತೆ. ಮುಂದಿನ ತಿಂಗಳು 3 ದಿನ ನೀರು ಕ್ಲೀನ್ ಮಾಡಿ ರೆಡಿ ಮಾಡಬೇಕು. ರೆಡಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀನು ಯಾವ್ಯಾವ ಬಿಡ್ತೀವಿ, ಸರ್ ಯಾವ ತಂದು ಕೊಡ್ತಾರೆ, ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೊತ್ತು ನಮಗೆ ಒಂದು ಒಳ್ಳೆ ಮಾಹಿತಿ ಕೊಡೋದಕ್ಕೆ, ನಮ್ಮ ರೈತರಿಗೆ ನಮಗೆಲ್ಲ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಶಿವ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.